ನಮಸ್ತೆ ಮಕ್ಕಳೇ, ಚೆನ್ನಾಗಿದ್ದೀರಲ್ವಾ? ಜೀವಶಾಸ್ತ್ರ ಪಾಠದ 5ನೇ ಅಧ್ಯಾಯದ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವಿಸರ್ಜನೆ ಮತ್ತು ಸಂತುಲನ ಕಾಪಾಡುವುದು. ನಮ್ಮ ಶರೀರದಲ್ಲಿ ಹಲವಾರು ಜೈವಿಕ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರ್ತದೆ. ಈ ಜೈವಿಕ ಚಟುವಟಿಕೆಗಳ ಫಲವಾಗಿ ಹಲವಾರು ತ್ಯಾಜ್ಯಗಳು ಕೂಡ ಉತ್ಪಾದನೆಯಾಗ್ತದೆ. ಆ ತ್ಯಾಜ್ಯಗಳನ್ನು ನಾವು ಯಾವ ರೀತಿ ನಿರ್ಮೂಲನೆ ಮಾಡಬೇಕು ಅನ್ನೋದನ್ನು ನಾವು ಈ ಪಾಠದಲ್ಲಿ ವಿವರವಾಗಿ ಕಲಿಯೋಣ. ಹಾಗಿದ್ರೆ ಈಗ ನಿಮ್ಮ ಪಾಠ ಪುಸ್ತಕದ ಈ ಪಾಠದ ಮೊದಲನೇ ಪೇಜ್ನಲ್ಲಿ, ಮೊದಲನೇ ಪುಟದಲ್ಲಿ ಕೊಟ್ಟಿರುವಂತಹ ಒಂದು ಚಿತ್ರವನ್ನು ನಾವೀಗ ಗಮನಿಸೋಣ. ನೋಡಿ, ಅಲ್ಲಿ ಸಾಕಷ್ಟು ತ್ಯಾಜ್ಯಗಳನ್ನು ಒಂದುಗೂಡಿಸಿಟ್ಟಿರ್ತಾರೆ ಅಲ್ವಾ? ಆ ಚಿತ್ರ, ಅದರ ಸುತ್ತಮುತ್ತ ಹಲವಾರು ಮಂದಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಆ ತ್ಯಾಜ್ಯ ಇರುವಂತಹ ಪರಿಸರ ಅದು ಮಾಲಿನ್ಯ ಇರುವಂತಹ ಪರಿಸರ ಅಂತೇಳಿ. ಮಾಲಿನ್ಯ ಅಂದ್ರೇನು? ನಮಗೆ ಬೇಡದ ವಸ್ತುಗಳೆಲ್ಲ ಅಲ್ಲಿ ಸೇರಿಕೊಂಡಿರ್ತದೆ. ನಮ್ಮ ಆರೋಗ್ಯವನ್ನು ತಗೊಂಡ್ರು, ಪರಿಸರವನ್ನು ತಗೊಂಡ್ರು, ಅದೆರಡೂ ಕೂಡ ಅಲ್ಲಿ ಒಂದು ಆ ತ್ಯಾಜ್ಯ ಅನ್ನೋದು ಇದೆರಡಕ್ಕೂ ಕೂಡ ಒಂದು ಮಾರಕ. ಹಾಗಿರುವಾಗ ಅದನ್ನು ನಾವು ನಿರ್ಮೂಲನೆ ಮಾಡಬೇಕಾದಂತಹ ಅಗತ್ಯ ಇದೆ. ಅದೇ ರೀತಿ ಯಾಕೆ ಅದನ್ನು ನಾವು ನಿರ್ಮೂಲನೆ ಮಾಡಬೇಕು? ಯಾಕೆಂತೇಳಿದ್ರೆ ನಮಗೆ ಉಸಿರಾಡಲಿಕ್ಕೆ ಒಂದು ಸ್ವಚ್ಛವಾದಂತಹ ಒಂದು ಪರಿಸರದ ಅಗತ್ಯ ಇದೆ. ಸ್ವಚ್ಛವಾದ ಪರಿಸರದಲ್ಲಿ ಸ್ವಚ್ಛವಾದ ಗಾಳಿಯನ್ನು ನಾವು ಉಸಿರಾಡಬೇಕು ಅಲ್ವಾ? ಅದೇ ರೀತಿ ನಮ್ಮ ಸುತ್ತಮುತ್ತಲೆಲ್ಲ ಬೆಳೆದಂತಹ ತ್ಯಾಜ್ಯಗಳಿದ್ದರೆ ಅದು ನಮ್ಮ ಆರೋಗ್ಯಕ್ಕೆ ಕೂಡ ಹಾನಿಕರ. ಆದ್ದರಿಂದ ಆ ತ್ಯಾಜ್ಯವನ್ನು ನಾವು ನಿರ್ಮೂಲನೆ ಮಾಡಬೇಕು. ಅದೇ ರೀತಿ ಹಲವಾರು ಜೈವಿಕ ಚಟುವಟಿಕೆಗಳ ಫಲವಾಗಿ ನಮ್ಮ ಶರೀರದಲ್ಲೂ ಕೂಡ ಹಲವಾರು ತ್ಯಾಜ್ಯ ವಸ್ತುಗಳು ಉತ್ಪಾದನೆಯಾಗ್ತದೆ. ಆ ತ್ಯಾಜ್ಯವನ್ನು ನಾವು ನಿರ್ಮೂಲನೆ ಮಾಡಬೇಕಾದದ್ದು ಅತಿ ಅಗತ್ಯ. ತ್ಯಾಜ್ಯಗಳನ್ನು ನಿರ್ಮೂಲನೆ ಮಾಡದಿದ್ದರೆ ಏನಾಗ್ತದೆ? ನಮ್ಮ ಬಾಹ್ಯ ಪರಿಸರದಲ್ಲಿರುವಂತಹ ತ್ಯಾಜ್ಯವನ್ನು ನಾವು ನಿರ್ಮೂಲನೆ ಮಾಡದಿದ್ದರೆ ಹೇಗೆ ನಮ್ಮ ಬಾಹ್ಯ ಪರಿಸರ ಅವ್ಯವಸ್ಥೆಗೊಂಡು ಅದರ ಸ್ವಚ್ಛತೆ, ಶುದ್ಧತೆ ನಾಶ ಆಗಿ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗ್ತದೋ, ಅದೇ ರೀತಿಯಲ್ಲಿ ನಮ್ಮ ಆಂತರಿಕ ಪರಿಸರದಲ್ಲಿ ಇರುವಂತಹ ತ್ಯಾಜ್ಯವನ್ನು ನಾವು ನಿರ್ಮೂಲನೆ ಮಾಡದಿದ್ದರೆ ಅದು ನಮ್ಮ ಶರೀರದ ಆರೋಗ್ಯದ ದೃಷ್ಟಿಯಿಂದ ಶರೀರದ ಆರೋಗ್ಯವನ್ನು ಏರುಪೇರುಗೊಳಿಸ್ತದೆ. ಅದರಿಂದ ಆ ತ್ಯಾಜ್ಯವನ್ನು ನಿರ್ಮೂಲನೆ ಮಾಡಬೇಕಾದದ್ದು ಅತಿ ಅಗತ್ಯ. ಹಾಗಿದ್ರೆ ಈ ತ್ಯಾಜ್ಯ ನಮ್ಮ ಆಂತರಿಕ ಬಾಹ್ಯ ಪರಿಸರದಲ್ಲಿ ತ್ಯಾಜ್ಯ ಉತ್ಪಾದನೆಯಾಗುವ ಹಾಗೆ ಆಂತರಿಕ ಪರಿಸರದಲ್ಲಿ ಹೇಗೆ ತ್ಯಾಜ್ಯ ಉತ್ಪಾದನೆಯಾಗ್ತದೆ, ಯಾವ ರೀತಿಯ ತ್ಯಾಜ್ಯಗಳಿರ್ತದೆ ಅನ್ನೋದನ್ನು, ಅದರ ಬಗ್ಗೆ ನಿಮ್ಮ ಪಾಠ ಪುಸ್ತಕದಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ, ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಅದನ್ನೊಮ್ಮೆ ನೋಡಿಕೊಳ್ಳಿ. ಹಲವಾರು ಚಯಾಪಚಯ ಕ್ರಿಯೆಗಳು ನಮ್ಮ ಶರೀರದಲ್ಲಿ ನಡೀತದೆ. ಏನು ಚಯಾಪಚಯ ಕ್ರಿಯೆಗಳಂದರೆ? ನಮ್ಮ ಶರೀರದ ಒಳಗಡೆ ನಡೆಯುವಂತಹ ಜೈವಿಕ ಕ್ರಿಯೆಗಳು. ನಮಗದಕ್ಕೆ ಉದಾಹರಣೆಯಾಗಿ ಏನು? ಜೀರ್ಣಕ್ರಿಯೆಯನ್ನು ತಗೊಳ್ಬೋದು, ಉಸಿರಾಟವನ್ನು ತಗೊಳ್ಬೋದು. ಜೀರ್ಣಕ್ರಿಯೆಯ ಫಲವಾಗಿ ಹಲವಾರು ತ್ಯಾಜ್ಯಗಳು ಉತ್ಪಾದನೆಯಾಗ್ತದೆ. ಉಸಿರಾಟದ ಫಲವಾಗಿ ನಮ್ಮ ಶರೀರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆಯಾಗ್ತದೆ. ಆ ಕಾರ್ಬನ್ ಡೈಆಕ್ಸೈಡನ್ನು ಹೇಗೆ ಹೊರ ಹಾಕಲಿಕ್ಕೆ ಆಗ್ತದೆ ಅನ್ನೋದನ್ನು ನೀವು ಕಳೆದ ಪಾಠದಲ್ಲಿ ವಿವರವಾಗಿ ಕಲಿತಿದ್ದೀವಿ. ಹಾಗೆ ಚಯಾಪಚಯ ಕ್ರಿಯೆಗಳ ಪರಿಣಾಮವಾಗಿ ಹಲವಾರು ಉತ್ಪನ್ನಗಳು ನಮ್ಮ ಶರೀರದಲ್ಲಿ ಉತ್ಪಾದನೆಯಾಗ್ತದೆ. ಆ ಉತ್ಪನ್ನಗಳಿಗೆ ಒಂದು ಪರಿಧಿ ಇದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಾಗಿ ಅಂತಹ ಉತ್ಪನ್ನಗಳು ನಮ್ಮ ಶರೀರದಲ್ಲಿ ಉತ್ಪಾದನೆಯಾಗಿ ನಮ್ಮ ಶರೀರದಲ್ಲಿ ಅದು ಶೇಖರಣೆಯಾದರೆ ಅದು ನಮಗೆ ಹಲವಾರು ತೊಂದರೆಗಳನ್ನು ಉಂಟು ಮಾಡ್ತದೆ. ಅದರಲ್ಲಿ ಹೆಚ್ಚಿನ ವಿಷವಸ್ತು ಅಂತ ಹೇಳಿದರೆ ಅಮಿನೋ ಆಮ್ಲಗಳು. ಏನು ಈ ಅಮಿನೋ ಆಮ್ಲಗಳು ಅಂತ ಹೇಳಿದರೆ?
ಪ್ರೋಟೀನ್ ಅನ್ನುವಂತಹ ಘಟಕ ನಮ್ಮ ಆಹಾರದಲ್ಲಿರುವ ವಿಷಯ ನಿಮ್ಗೆ ಗೊತ್ತಿದೆ. ನಮ್ಮ ಶರೀರದ ಬೆಳವಣಿಗೆಗೆ, ಕೋಶಗಳ ಚಟುವಟಿಕೆಗೆಲ್ಲದಕ್ಕೂ ಉಪಯುಕ್ತವಾದಂತಹ ಘಟಕವೇ ಪ್ರೋಟೀನ್ ಘಟಕ. ಜೀರ್ಣಕ್ರಿಯೆಯ ನಂತರ ಪ್ರೋಟೀನಿನ ಸರಳ ಘಟಕವಾದಂತಹ ಅಮಿನೋ ಆಮ್ಲಗಳು ಉತ್ಪಾದನೆಯಾಗ್ತದೆ. ಈ ಅಮಿನೋ ಆಮ್ಲಗಳು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಕೋಶಗಳಲ್ಲಿ ಶೇಖರಣೆಯಾದಾಗ ಅದು ಒಂದು ತ್ಯಾಜ್ಯ, ಅದೇ ರೀತಿ ವಿಷವಸ್ತುವಾಗಿ ಬದಲಾವಣೆಯಾಗ್ತದೆ. ಈ ಅಮಿನೋ ಆಮ್ಲಗಳು ಮತ್ತಷ್ಟು ವಿಭಜನೆಗೊಂಡಾಗ ಅಲ್ಲಿ ನೈಟ್ರೋಜನ್ ಉತ್ಪಾದನೆಯಾಗ್ತದೆ. ನೈಟ್ರೋಜನ್ ಅಮೋನಿಯಾ ಅನ್ನುವಂತಹ ಘಟಕದ ಒಂದು ಸಹ ಘಟಕವಾಗಿದೆ. ಅಮೋನಿಯಾ ಅನ್ನುವಂತಹ ವಸ್ತುವಿನ ಅಥವಾ ಒಂದು ಅನಿಲವೂ ಹೌದು, ಒಂದು ಘನರೂಪದಲ್ಲಿರುವಂತಹ ವಸ್ತು ಹೌದು. ಈ ಅಮೋನಿಯಾದ ಒಂದು ಘಟಕವೇ ಈ ನೈಟ್ರೋಜನ್. ಅದೇ ರೀತಿ ಉಸಿರಾಟದ ಉಪ ಉತ್ಪನ್ನವಾದ ಕಾರ್ಬನ್ ಡೈಆಕ್ಸೈಡ್ ನನ್ನ ಒಟ್ಟಿಗೆ ಬಿಡುಗಡೆಯಾಗುವಂತಹ ನೀರು, ಇದೆಲ್ಲವೂ ನಮ್ಮ ಶರೀರದಲ್ಲಿ ಚಯಾಪಚಯ ಚಟುವಟಿಕೆಯ ಪರಿಣಾಮವಾಗಿ ಉಂಟಾಗುವಂತಹ ತ್ಯಾಜ್ಯ ವಸ್ತುಗಳು. ಈ ತ್ಯಾಜ್ಯ ವಸ್ತುಗಳನ್ನು ನಾವು ನಿರ್ಮೂಲನೆ ಮಾಡಬೇಕಾದದ್ದು ಅತಿ ಅಗತ್ಯ. ಅಂತಹ ಈ ಪ್ರಧಾನ ತ್ಯಾಜ್ಯ ವಸ್ತುಗಳನ್ನು ಶರೀರದಿಂದ ಹೊರಹಾಕುವಂತಹ ಪ್ರಕ್ರಿಯೆಯೇ ವಿಸರ್ಜನೆ. ಹಾಗಿದ್ರೆ ನಮ್ಮ ಪಾಠದ ತ್ಯಾಜ್ಯ ವಸ್ತುಗಳನ್ನು ನಿರ್ಮೂಲನೆ ಮಾಡಿ ಶರೀರದ ಸಮತೋಲನವನ್ನು ಕಾಪಾಡಬೇಕಿದ್ದಲ್ಲಿ ನಡಿಬೇಕಾದಂತಹ ಪ್ರಕ್ರಿಯೆ ಯಾವುದು? ವಿಸರ್ಜನೆ. ಈ ವಿಸರ್ಜನೆ ಅನ್ನುವಂತಹ ಪ್ರಕ್ರಿಯೆಗೆ ಸಹಾಯ ಮಾಡುವ ಅಂಗ ವ್ಯವಸ್ಥೆಯನ್ನು ನಾವೇನು ಅಂತ ಕರಿತೇವೆ? ವಿಸರ್ಜನಾಂಗ ವ್ಯೂಹ. ಹಾಗಿದ್ರೆ ತ್ಯಾಜ್ಯ ನಿರ್ಮೂಲನೆ ಮಾಡಬೇಕಿದ್ದ ನಮ್ಮಲ್ಲಿ ಅತಿ ಅಗತ್ಯವಾಗಿ ಬೇಕಾದಂತಹ ಘಟಕ ಯಾವುದು? ವಿಸರ್ಜನಾಂಗ ವ್ಯೂಹ. ಆ ಅಂಗವ್ಯೂಹವೇ ವಿಸರ್ಜನಾಂಗ ವ್ಯೂಹ. ವಿಸರ್ಜನಾಂಗ ವ್ಯೂಹದ ಸಹಾಯದಿಂದ ಜೈವಿಕ ಚಯಾಪಚಯ ಕ್ರಿಯೆಗಳ ಪರಿಣಾಮವಾಗಿ ಉತ್ಪಾದನೆಯಾದಂತಹ ಅಮೋನಿಯಾ ಅಥವಾ ನೈಟ್ರೋಜನ್ ಘಟಕಗಳು, ನೀರು, ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿಗಳನ್ನೆಲ್ಲ ನಾವು ನಿರ್ಮೂಲನೆ ಮಾಡುವ ಪ್ರಕ್ರಿಯೆಯೇ ವಿಸರ್ಜನೆ. ಅದನ್ನು ನಡೆಸುವಂತಹ ಅಂಗವ್ಯವಸ್ಥೆಯೇ ವಿಸರ್ಜನಾಂಗ ವ್ಯೂಹ. ಹಾಗಿದ್ರೆ ಶರೀರದ ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಕೂಡ ಜೈವಿಕ ಚಟುವಟಿಕೆ ನಡೀತದೆ ಅಲ್ವಾ? ಜೈವಿಕ ಚಟುವಟಿಕೆಗಳ ಪರಿಣಾಮವಾಗಿ ತ್ಯಾಜ್ಯ ವಸ್ತು ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಕೂಡ ಬಿಡುಗಡೆಯಾಗ್ತದೆ. ಈ ಬಿಡುಗಡೆಯಾದಂತಹ ತ್ಯಾಜ್ಯ ವಸ್ತುವನ್ನು ನಿರ್ಮೂಲನೆ ಮಾಡಬೇಕಿದ್ರೆ ಅದು ಪ್ರತಿಯೊಂದು ಜೀವಕೋಶಗಳಿಂದ ಎಲ್ಲಿಗೆ ತಲುಪಬೇಕು? ವಿಸರ್ಜನಾಂಗ ವ್ಯೂಹಕ್ಕೆ ತಲುಪಬೇಕು. ಹಾಗಿದ್ರೆ ಇದು ವಿಸರ್ಜನಾಂಗ ವ್ಯೂಹಕ್ಕೆ ತಲುಪುವ ಬಗೆ ಹೇಗೆ? ಈಗ ಯಾವ ರೀತಿಯಲ್ಲಿ ಆಹಾರ ವಸ್ತುವಾಗಿರ್ಬೋದು, ಆಮ್ಲಜನಕಗಳಾಗಿರ್ಬೋದು ಜೀವಕೋಶಕ್ಕೆ ತಲುಪುತ್ತದೋ ಅದೇ ವಿಧಾನದಲ್ಲಿ ಅದು ಪುನಃ ಯಾವ ಘಟಕಗಳಿಗೆ ಅಥವಾ ಯಾವ ಅಂಗವ್ಯೂಹಗಳಿಗೆ ತಲುಪಬೇಕು ಆ ಅಂಗವ್ಯೂಹಗಳಿಗೆ ತಲುಪುತ್ತದೆ. ಅದೇ ಪ್ರಕ್ರಿಯೆಯಲ್ಲಿ ಸಾಗ್ತದೆ. ಈಗ ಉದಾಹರಣೆಗೆ ನಾವು ರಕ್ತವನ್ನು ತಗೊಂಡ್ರೆ, ರಕ್ತವು ರಕ್ತಕೋಶಗಳ ಮೂಲಕ ಹರಿಯುವಾಗ ರಕ್ತನಾಳಗಳಲ್ಲಿರುವ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಹೊರಗೆ ಸ್ರವಿಸಲ್ಪಡ್ತದೆ. ಸ್ರವಿಸಲ್ಪಟ್ಟಂತಹ ರಕ್ತವು ಅಂಗಾಂಶ ದ್ರವದೊಂದಿಗೆ ಸೇರಿಕೊಂಡು ಅಂಗಾಂಶ ದ್ರವದ ಮೂಲಕ ಏನು ಆಹಾರ ಆಗಿರ್ಬೋದು, ಆಮ್ಲಜನಕ ಆಗಿರ್ಬೋದು ಎಲ್ಲಿಗೆ ತಲುಪ್ತದೆ? ಜೀವಕೋಶಗಳಿಗೆ ತಲುಪ್ತದೆ. ಆ ಜೀವಕೋಶಗಳಿಗೆ ತಲುಪಿದಂತಹ ಆಹಾರ ವಸ್ತು ಮತ್ತು ಆಮ್ಲಜನಕವು ಪರಸ್ಪರ ವರ್ತಿಸಿ ಚೈತನ್ಯ, ಕಾರ್ಬನ್ ಡೈಆಕ್ಸೈಡ್, ನೀರನ್ನು ಬಿಡುಗಡೆ ಮಾಡ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನುವುದು ತ್ಯಾಜ್ಯ ಅಲ್ವಾ? ಮತ್ತು ಚೈತನ್ಯವು ನಮ್ಮ ಶರೀರದ ಚಟುವಟಿಕೆಗಳಿಗೆ, ಜೀವಕೋಶಗಳ ಚಟುವಟಿಕೆಗಳಿಗೆ, ಶಾರೀರಿಕ ಚಟುವಟಿಕೆಗಳಿಗೆ ಉಪಯೋಗಿಸಲ್ಪಡ್ತದೆ. ಈಗ ಜೀವಕೋಶದಲ್ಲಿ ಉತ್ಪಾದನೆಯಾದಂತಹ ಈ ತ್ಯಾಜ್ಯ ಯಾವುದು? ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ನೀರಾಗಿರ್ಬೋದು, ಪುನಃ ಜೀವಕೋಶಗಳಿಂದ ಅಂಗಾಂಶ ದ್ರವಕ್ಕೆ ಹೀರಲ್ಪಡ್ತದೆ. ಅಂಗಾಂಶ ದ್ರವಕ್ಕೆ ಹೀರಲ್ಪಟ್ಟಂತಹ ತ್ಯಾಜ್ಯವು ರಕ್ತಕ್ಕೆ ಮರುಹೀರಲ್ಪಡ್ತದೆ. ಯಾವ ರೀತಿ ರಕ್ತದಿಂದ ಪೋಷಕಾಂಶಗಳು, ಆಮ್ಲಜನಕವು ಹೊರಗೆ ಸ್ರವಿಸಲ್ಪಟ್ಟಿತ್ತು, ಅದೇ ರೀತಿ ಈ ಅಂಗಾಂಶ ದ್ರವದಿಂದ ಈ ಯಾವುದು ನಮ್ಮ ತ್ಯಾಜ್ಯ ವಸ್ತುವಾದ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ನೀರಾಗಿರ್ಬೋದು, ಅದು ಮರುಹೀರಲ್ಪಡ್ತದೆ ರಕ್ತಕ್ಕೆ. ಅಂಗಾಂಶ ದ್ರವದಿಂದ ರಕ್ತಕ್ಕೆ ಹೀರಲ್ಪಟ್ಟು ರಕ್ತದಿಂದ ಎಲ್ಲಿಗೆ ತಲುಪ್ತದೆ? ನಿಗದಿತ ವಿಸರ್ಜನಾಂಗಗಳಿಗೆ. ಕಾರ್ಬನ್ ಡೈಆಕ್ಸೈಡ್ ಆದರೆ ಶ್ವಾಸಕೋಶಕ್ಕೆ ತಲುಪಬೇಕು, ನೀರು ಎಲ್ಲಿಗೆ ತಲುಪಬೇಕು? ನೀರನ್ನು ಶುದ್ಧೀಕರಿಸುವಂತಹ ವಿಸರ್ಜನಾಂಗವಾದ ಮೂತ್ರಕೋಶಗಳಿಗೆ ತಲುಪಬೇಕು. ಅರ್ಥ ಆಯ್ತಲ್ವಾ? ತ್ಯಾಜ್ಯವು ಜೀವಕೋಶಗಳಿಂದ ಅಂಗಾಂಶ ದ್ರವದ ಮೂಲಕ ಎಲ್ಲಿಗೆ ತಲುಪ್ತದೆ? ರಕ್ತಕ್ಕೆ ತಲುಪಿ ರಕ್ತದಿಂದ ವಿಸರ್ಜನಾಂಗಗಳಿಗೆ ತಲುಪುತ್ತದೆ. ಅದಕ್ಕೆ ಸಂಬಂಧಿಸಿದಂತಹ ಒಂದು ಫ್ಲೋ ಚಾರ್ಟನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ನಮ್ಮ ಶರೀರದಲ್ಲಿ ಎಷ್ಟು ವಿಸರ್ಜನಾಂಗಗಳಿವೆ? ನಮ್ಮ ಶರೀರದಲ್ಲಿ ಯಾವುದೆಲ್ಲ ವಿಸರ್ಜನಾಂಗಗಳು?
ಈಗ ಬೆವರಿನ ರೂಪದಲ್ಲಿ ತ್ಯಾಜ್ಯ ಹೊರಹಾಕಲ್ಪಡ್ತದೆ, ನೀರಿನ ರೂಪದಲ್ಲಿ ತ್ಯಾಜ್ಯ ಹೊರಹಾಕಲ್ಪಡ್ತದೆ, ಕಾರ್ಬನ್ ಡೈಆಕ್ಸೈಡಿನ ರೂಪದಲ್ಲಿಯೂ ಕೂಡ ತ್ಯಾಜ್ಯವು ಹೊರಹಾಕಲ್ಪಡ್ತದೆ. ಹಾಗಿದ್ರೆ ನಮ್ಮ ಶರೀರದಲ್ಲಿ ಯಾವುದೆಲ್ಲ ವಿಸರ್ಜನಾಂಗಗಳಿವೆ, ಆ ಯಾವುದೆಲ್ಲ ವಿಸರ್ಜನಾಂಗಗಳಿವೆ ಅನ್ನೋದಕ್ಕೆ ಸಂಬಂಧಿಸಿದಂತಹ ಒಂದು ಚಿತ್ರ ನಿಮ್ಮ ಪಾಠ ಪುಸ್ತಕದಲ್ಲಿದೆ. ಅದನ್ನು ಈಗ ನೋಡಿ. ಅರ್ಥ ಆಯ್ತಾ? ಯಾವುದೆಲ್ಲ ಇದೆ? ಈಗ ಚರ್ಮ ನಮಗೆಲ್ಲ ಗೊತ್ತಿರುವಂಥದ್ದು, ಶರೀರವನ್ನು ಸಂಪೂರ್ಣವಾಗಿ ಆವರಿಸಿರುವಂತಹ ಒಂದು ಅಂಗಾಂಶಗಳಿರುವಂತಹ ರಚನೆಯೇ ನಮ್ಮ ಚರ್ಮ, ಒಂದು ಅಂಗ ಅಲ್ವಾ? ಚರ್ಮದಲ್ಲಿ ಯಾವುದರ ಉತ್ಪಾದನೆಯಾಗ್ತದೆ? ಬೆವರಿನ ಉತ್ಪಾದನೆಯಾಗ್ತದೆ. ಆ ಬೆವರಿನ ಜೊತೆ ಕೆಲವು ಲವಣಗಳು, ತ್ಯಾಜ್ಯಗಳು ಕೂಡ ಹೊರಹಾಕಲ್ಪಡ್ತದೆ. ನೀರು ಮತ್ತು ಲವಣಗಳು ತ್ಯಾಜ್ಯದ ರೂಪದಲ್ಲಿ ಚರ್ಮದಿಂದ ಹೊರಹಾಕಲ್ಪಡ್ತದೆ. ಎರಡನೆಯದು ಪಿತ್ತಜನಕಾಂಗ. ಪಿತ್ತಜನಕಾಂಗದಲ್ಲಿ ಯಾವ ತ್ಯಾಜ್ಯವು ಹೊರಹಾಕಲ್ಪಡ್ತದೆ? ನೈಟ್ರೋಜನ್ ಯೌಗಿಕವಾದಂತಹ ಯೂರಿಯಾವನ್ನು ಯಾವುದು ಹೀರಿಕೊಳ್ತದೆ? ಪಿತ್ತಜನಕಾಂಗವು ಹೀರಿಕೊಳ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನದ್ದು ಯಾವುದು? ಶ್ವಾಸಕೋಶ. ಶ್ವಾಸಕೋಶದಲ್ಲಿ ಯಾವುದೆಲ್ಲ ಹೊರಹಾಕಲ್ಪಡ್ತದೆ? ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ನ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ, ಅತ್ಯಲ್ಪ ಪ್ರಮಾಣದಲ್ಲಿ ಯಾವುದು ಹೊರಹಾಕಲ್ಪಡ್ತದೆ? ನಮ್ಮ ನೀರಿನ ಅಂಶವು ಕೂಡ ಹೊರಹಾಕಲ್ಪಡ್ತದೆ. ನಾವು ಉದಾಹರಣೆಗೆ ನಾವೀಗ ನಿಮ್ಮ ಕೈ ಹಿಡ್ಕೊಂಡು ಗಟ್ಟಿಯಾಗಿ ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡುವಾಗ, ಆ ನಿಶ್ವಾಸ ಮಾಡುವಾಗ ಸ್ವಲ್ಪ ಪ್ರಮಾಣದಲ್ಲಿ ನೀರಿನ ಅಂಶವೂ ಕೂಡ ನಮ್ಮ ಶ್ವಾಸಕೋಶದ ಮೂಲಕ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಹೊರಹಾಕಲ್ಪಡ್ತದೆ. ಅನಂತರದ್ದು ಮೂತ್ರಜನಕಾಂಗ. ಮೂತ್ರದ ರೂಪದಲ್ಲಿ ನೀರನ್ನು ಹೊರಹಾಕಲ್ಪಡುತ್ತೆ. ಬರೀ ನೀರಲ್ಲ, ಅದರಲ್ಲಿ ಕೆಲವಾರು ನಮ್ಮ ಶರೀರದಲ್ಲಿ ವಿಲೀನವಾಗದ, ಶರೀರಕ್ಕೆ ಅಗತ್ಯವಿರದ ಹಲವಾರು ತ್ಯಾಜ್ಯ ಪದಾರ್ಥಗಳು ಕೂಡ ಅಲ್ಲಿ ಇರ್ತದೆ. ಆಯ್ತಲ್ವ? ಆದ್ದರಿಂದ ಆ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲಿಕ್ಕಿರುವಂಥ ಎಲ್ಲ ಅಂಗಗಳನ್ನು ನಾವೇನಂತ ಕರಿಬೋದು? ವಿಸರ್ಜನಾಂಗಗಳು. ಇದೆಲ್ಲ ಒಟ್ಟು ಸೇರಿ ಒಂದು ವ್ಯೂಹವನ್ನು, ಅಂಗವ್ಯೂಹವನ್ನು ನಿರ್ಮಿಸಿವೆ. ಆ ಅಂಗವ್ಯೂಹವನ್ನು ನಾವು ವಿಸರ್ಜನಾಂಗ ವ್ಯೂಹ ಅಂತೇಳಿ ಕರಿತೇವೆ. ಚಿತ್ರೀಕರಣವನ್ನು ನೋಡಿದ್ರಿ ಅಲ್ವಾ? ನಮ್ಮ ಮುಂದಿನ ವಿಷಯ ಪಿತ್ತಜನಕಾಂಗ. ಲಿವರ್, ಪಿತ್ತಜನಕಾಂಗ. ನಮ್ಮ ಶರೀರದ ಅತ್ಯಂತ ದೊಡ್ಡ ಅಂಗವೂ ಕೂಡ ಯಾವುದು? ಈ ಪಿತ್ತಜನಕಾಂಗ. ಮತ್ತು ನಮ್ಮ ಉಳಿದ ಆಂತರಿಕ ಅಂಗಗಳಿಗೆ ಹೋಲಿಸಿದರೆ ಪಿತ್ತಜನಕಾಂಗಕ್ಕೆ ಮತ್ತೊಂದು ವಿಶೇಷತೆ ಇದೆ. ಏನು? ಈ ಪಿತ್ತಜನಕಾಂಗವು ಮರು ಬೆಳವಣಿಗೆ, ನಾಶ ಆದರೆ ಬೆಳವಣಿಗೆ, ನಾಶ ಆದರೆ ಸಂಪೂರ್ಣವಾಗಿ ನಾಶ ಆದರೆ ಅಲ್ಲ, ರೀಜನರೇಷನ್, ಮರು ಬೆಳವಣಿಗೆಯ ಸಾಮರ್ಥ್ಯ ಇರುವಂಥ, ಸ್ವಲ್ಪ ಪ್ರಮಾಣದಲ್ಲಿ ಯಾವುದಾದ್ರೂ ಆಘಾತಗಳಿಂದ ಪಿತ್ತಜನಕಾಂಗದ ಕೋಶಗಳು ನಾಶ ಆದರೆ ಅಲ್ಲಿ ಮರು ಬೆಳವಣಿಗೆಯ ಸಾಮರ್ಥ್ಯವೂ ಇರುವಂತಹ ಒಂದು ಅಂಗವೇ ನಮ್ಮ ಈ ಪಿತ್ತಜನಕಾಂಗ. ಮತ್ತು ನಾವು ವಿಸರ್ಜನಾಂಗಗಳನ್ನು ಕಲ್ತೀವಿ. ಯಾವುದೆಲ್ಲ? ಚರ್ಮ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಮೂತ್ರನಾಳ ಆಗಿರ್ಬೋದು. ಇದೆಲ್ಲದಕ್ಕೆ ಹೋಲಿಸಿದರೆ ದೊಡ್ಡ ವಿಸರ್ಜನಾಂಗ ಯಾವುದು? ಪ್ರಧಾನ ವಿಸರ್ಜನಾಂಗ ಯಾವುದು? ನಮ್ಮ ಪಿತ್ತಜನಕಾಂಗ. ಅರ್ಥ ಆಯ್ತಲ್ವಾ? ಪಿತ್ತಜನಕಾಂಗದಲ್ಲಿ ಯಾವ ರೀತಿ ಮಾಲಿನ್ಯ ನಿರ್ಮೂಲನೆಯಾಗ್ತದೆ? ನಿಮ್ಮ ಪಾಠ್ಯಪುಸ್ತಕದಲ್ಲಿ ಹೆಡ್ಡಿಂಗನ್ನೇ ಕೊಟ್ಟಿದ್ದಾರೆ. ಪಿತ್ತಜನಕಾಂಗ ತ್ಯಾಜ್ಯಗಳ ಸಂಸ್ಕರಣಾ ಘಟಕ ಅಂತೇಳಿ, ಅಥವಾ ಸಂಸ್ಕರಣಾಗಾರ. ನಾವು ಶಸ್ತ್ರಾಗಾರ ಅಂತ ಹೇಳಿದ್ರು, ಶಸ್ತ್ರಗಳನ್ನು ಸಂಸ್ಕರಿಸಿಡುವಂಥದ್ದು. ಅದೇ ರೀತಿ ಇದು ಹೇಗೆ ಮಾಲಿನ್ಯಗಳನ್ನು ಸಂಸ್ಕರಿಸ್ತದೆ, ಮಾಲಿನ್ಯಗಳ ನಿರ್ಮೂಲನೆ ಮಾಡ್ತದೆ ಅನ್ನೋದನ್ನು ನಾವು ನೋಡೋಣ. ಶರೀರದಲ್ಲಿ ರೂಪುಗೊಳ್ಳುವ ಹಾಗೂ ಶರೀರವನ್ನು ಸೇರುವ ಹಲವಾರು ವಿಷವಸ್ತುಗಳಿವೆ. ನಾವೀಗ ಎಷ್ಟೇ ಶುದ್ಧ ಆಹಾರವನ್ನು ತಗೊಂಡ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ, ಈಗ ಉದಾಹರಣೆಗೆ ವಿಷ ಅಂದರೆ ನಾವು ಹೇಳುವಂಥ ರೀತಿಯಲ್ಲಿ ವಿಷವನ್ನೇ ಕಲಸಿ ಕುಡಿಬೇಕು ಅನ್ನೋ ಅರ್ಥ ಅಲ್ಲ. ಅಂದರೆ ವಿಷವಸ್ತು ಅಂತೇಳಿದರೆ ಶರೀರಕ್ಕೆ ಆಗದ ವಸ್ತುಗಳು, ನಮ್ಮ ಆರೋಗ್ಯಕ್ಕೆ ಹಾನಿಕರಗೊಳಿಸುವಂತಹ ಯಾವ ವಸ್ತುವನ್ನಾದರೂ ನಾವು ವಿಷವಸ್ತು ಅಂತೇಳಿ ಕರಿಬೋದು. ಈಗ ಉದಾಹರಣೆಗೆ, ಈಗ ನಾವು ಬೇಕರಿಯಿಂದ ಆಹಾರ ವಸ್ತುಗಳನ್ನು ತಂದು ತಿಂತೇವೆ. ಬೇಕರಿಯಲ್ಲಿ ಏನು ಮಾಡ್ತದೆ? ನಮ್ಮನ್ನು ಆಕರ್ಷಣೆಗೊಳಿಸಲಿಕ್ಕೆ, ಮಕ್ಕಳನ್ನು ಸಾಮಾನ್ಯವಾಗಿ ಹೆಚ್ಚಾಗಿ ಮಕ್ಕಳನ್ನು ಆಕರ್ಷಣೆಗೊಳಿಸಲಿಕ್ಕೆ ಹಲವಾರು ರಾಸಾಯನಿಕ ಪದಾರ್ಥಗಳನ್ನು ಹಾಕಿ ಅದಕ್ಕೆ ಬೇರೆ ಬೇರೆ ಬಣ್ಣಗಳನ್ನೆಲ್ಲ ಕೊಟ್ಟಿರ್ತಾರೆ. ಆ ಬಣ್ಣಗಳೇನು? ನಮ್ಮ ಶರೀರವನ್ನು ನಾವು ಅವಲೋಕಿಸಿದರೆ, ನಮ್ಮ ಶರೀರವನ್ನು ತಗೊಂಡ್ರೆ ಆ ಬಣ್ಣಗಳು ವಿಷವಸ್ತುಗಳು.
ಅದು ಶರೀರದಲ್ಲಿ ಜೀರ್ಣಕ್ರಿಯೆಗೂ ಒಳಗಾಗುವುದಿಲ್ಲ, ಇನ್ಯಾವುದೇ ಚಯಾಪಚಯ ಕ್ರಿಯೆಗೂ ಒಳಗಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅದು ಕೊನೆಯಲ್ಲಿ ಎಲ್ಲಿ ಬಂದು ಸೇರಿಕೊಳ್ತದೆ? ನಮ್ಮ ಪಿತ್ತಜನಕಾಂಗವನ್ನು ಬಂದು ಸೇರಿಕೊಳ್ತದೆ. ಆ ರೀತಿಯಲ್ಲಿ ಶರೀರವನ್ನು ಸೇರುವ ವಿಷವಸ್ತು ಆಗಿರ್ಬೋದು, ಇನ್ನು ಶರೀರದಲ್ಲಿ ಆಹಾರ ಜೀರ್ಣಕ್ರಿಯೆ ಪ್ರಕ್ರಿಯೆ ಆಗಿರ್ಬೋದು, ಉಸಿರಾಟ ಪ್ರಕ್ರಿಯೆ ಆಗಿರ್ಬೋದು, ಅಥವಾ ಒಟ್ಟಿನಲ್ಲಿ ನಾವು ಹೇಳುವುದಾದರೆ ಜೈವಿಕ ಚಯಾಪಚಯ ಕ್ರಿಯೆಗಳ ಪ್ರಕ್ರಿಯೆಯ ಪರಿಣಾಮವಾಗಿ ಅಲ್ಲಿ ಉತ್ಪಾದನೆಯಾಗುವಂತಹ ತ್ಯಾಜ್ಯ ವಸ್ತು ಇದೆಲ್ಲವೂ ಎಲ್ಲಿ ಬಂದು ಸೇರಿಕೊಳ್ತದೆ? ಮೊದಲಿಗೆ ಪಿತ್ತಜನಕಾಂಗವನ್ನು ಸೇರಿಕೊಳ್ತದೆ. ಅಲ್ಲಿ ಇವುಗಳ ವಿಷಮಯ ಸ್ವಭಾವವನ್ನು, ವಿಷಮಯ ಗುಣವನ್ನು ನಾಶಗೊಳಿಸಿ ಅವುಗಳನ್ನು ಕೆಲವನ್ನಾದರೂ ಶರೀರಕ್ಕೆ ಬೇಕು ಅಂತೇಳಿದರೆ ಅದನ್ನು ಬೇಕಾಗುವ ವಸ್ತುವಾಗಿ ಅಥವಾ ಶರೀರಕ್ಕೆ ಉಪಯೋಗ ಇರುವ ವಸ್ತುವಾಗಿ ಪರಿವರ್ತಿಸಿ ಬೇಡದನ್ನು ಮತ್ತೆ ಪುನಃ ಶರೀರದಿಂದ ಹೊರತಳ್ಳುವ ಕೆಲಸವನ್ನು ಯಾವುದು ಮಾಡ್ತದೆ? ಪಿತ್ತಜನಕಾಂಗವು ಮಾಡ್ತದೆ. ಅರ್ಥ ಆಯ್ತಲ್ವ? ಹಾಗಿದ್ರೆ ಯಾವ ರೀತಿಯಲ್ಲಿ ಪಿತ್ತಜನಕಾಂಗದಲ್ಲಿ ನಮ್ಮ ಚಯಾಪಚಯ ಚಟುವಟಿಕೆಗಳ ಫಲವಾಗಿ ಅಥವಾ ಚಯಾಪಚಯ ಚಟುವಟಿಕೆಗಳ ಫಲವಾಗಿ ಉಂಟಾದಂತಹ ವಿಷವಸ್ತುವನ್ನು ನಾಶ ಮಾಡ್ತದೆ ಅಥವಾ ಅದನ್ನು ಸಂಸ್ಕರಿಸ್ತದೆ ಅನ್ನೋದನ್ನು ನಾವು ನೋಡುವ. ಒಂದು ವಿವರಣೆ ಕೊಟ್ಟಿದ್ದಾರೆ ನಿಮ್ಮ ಪಾಠ ಪುಸ್ತಕದಲ್ಲಿ. ನೋಡಿ, ಏನು? ಪ್ರೋಟೀನ್. ನಾನಾಗಲೇ ಹೇಳಿದಾಗೆ ನಮ್ಮ ಶರೀರದಲ್ಲಿ ನಮ್ಮ ಆಹಾರ ವಸ್ತುವಿನಲ್ಲಿ, ನಾವು ಶರೀರಕ್ಕೆ ತಗೊಳ್ಳುವಂತಹ ಆಹಾರ ವಸ್ತುವಿನಲ್ಲಿ ಅತಿ ಅಗತ್ಯವಾಗಿ ಬೇಕಾದಂತಹ ಒಂದು ಘಟಕ ಯಾವುದು? ಪ್ರೋಟೀನ್. ಶರೀರದ ಜೀವಕೋಶಗಳ ಬೆಳವಣಿಗೆಗೆ, ಜೀವಕೋಶಗಳು ಸುಸೂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ನಮಗೆ ಪ್ರೋಟೀನ್ ಅತಿ ಅಗತ್ಯ. ಹಾಗಿದ್ರೆ ಯಾವ ಆಹಾರದಲ್ಲಿ ನಮಗೆ ಪ್ರೋಟೀನ್ ಸಿಗ್ತದೆ ಅಂತೇಳಿಲ್ಲ ನಮ್ಗೆ ಗೊತ್ತಾಗಿ, ನಾವು ಕಲ್ತಿದ್ದೇವೆ ಹಿಂದಿನ ಕ್ಲಾಸಲ್ಲಿ ಅಲ್ವಾ? ಏನು ಧಾನ್ಯಗಳಾಗಿರ್ಬೋದು, ಹೆಚ್ಚಾಗಿ ಧಾನ್ಯಗಳು, ಹಾಲು, ಮೊಟ್ಟೆ, ಮೊಳಕೆ ಬರಿಸಿದಂತಹ ಕಾಳುಗಳು ಇತ್ಯಾದಿಗಳಿಂದೆಲ್ಲ ನಮಗೆ ಪ್ರೋಟೀನ್ ಸಿಗ್ತದೆ. ಹಾಗೆ ನಾವು ಸೇವಿಸಿದ ಆಹಾರದಲ್ಲಿದ್ದಂತಹ ಪ್ರೋಟೀನ್ಗಳು ಜೀರ್ಣಕ್ರಿಯೆಗೆ ಒಳಪಡುತ್ತದೆ. ಜೀರ್ಣಕ್ರಿಯೆಯ ಕೊನೆಯಲ್ಲಿ ಅಮಿನೋ ಆಮ್ಲಗಳ ಉತ್ಪಾದನೆಯಾಗ್ತದೆ. ಅಮಿನೋ ಆಮ್ಲಗಳು ಸರಳ ಘಟಕಗಳು, ಪ್ರೋಟೀನ್ನ ಸರಳ ಘಟಕಗಳು. ಇವು ಪುನಃ ಚಯಾಪಚಯ ಕ್ರಿಯೆಗೆ ಒಳಪಟ್ಟು ಅಲ್ಲಿ ಹಲವಾರು ನೈಟ್ರೋಜನ್ ಯುಕ್ತ ಘಟಕಗಳ ಉತ್ಪಾದನೆಯಾಗ್ತದೆ. ಈ ನೈಟ್ರೋಜನ್ ಯುಕ್ತ ಉಪ ಉತ್ಪನ್ನಗಳು, ನೈಟ್ರೋಜನ್ ನಮಗೆ ಅಗತ್ಯವಾಗಿ ಬೇಕಾದದ್ದು, ಆದರೆ ಅದರ ಪ್ರಮಾಣ ನಿಗದಿತ ಪ್ರಮಾಣಕ್ಕಿಂತ ಅತಿಯಾದಲ್ಲಿ ಅದು ಶರೀರಕ್ಕೆ ಮಾರಕವಾದ ಪರಿಣಾಮವನ್ನು ಉಂಟು ಮಾಡ್ತದೆ. ಈ ನೈಟ್ರೋಜನ್ ಉಪ ಉತ್ಪನ್ನದಲ್ಲಿ ಮುಖ್ಯವಾದದ್ದು ಅಮೋನಿಯಾ. ಅಮೋನಿಯಾ ಶರೀರಕ್ಕೆ ಬಹಳ ಮಾರಕವಾದಂಥದ್ದು. ಅಮೋನಿಯಾದ ಬಗ್ಗೆ ನೀವು ರಸಾಯನಶಾಸ್ತ್ರ ಪಾಠದಲ್ಲಿ ಕಲ್ತಿರ್ತೀರ. NH3 ಮತ್ತು NH4 ಅನ್ನುವಂತಹ ಪರಮಾಣು ಸೂತ್ರದಿಂದ ತಿಳಿಯಲ್ಪಡುವಂತಹ ಘಟಕ ಅಥವಾ ಒಂದು ಸಂಯುಕ್ತ ಅಥವಾ ಯೌಗಿಕ ಅಂತ ಕೂಡ ಹೇಳ್ಬೋದು. ಯಾವುದು? ಅಮೋನಿಯಾ. ಈ ಅಮೋನಿಯಾ ಬಹಳಷ್ಟು ವಿಷಕಾರಿ, ನಮ್ಮ ಶರೀರಕ್ಕೆ ಬಹಳಷ್ಟು ವಿಷಕಾರಿ. ಪಿತ್ತಜನಕಾಂಗವನ್ನು ಸೇರಿದ ಕೂಡಲೇ ಈ ಅಮೋನಿಯಾವನ್ನು ನಿರ್ಮೂಲನೆ ಮಾಡಬೇಕಂದ್ರೆ ಅದರ ಸಂಯುಕ್ತವನ್ನು ವಿಭಜಿಸಿ ಅಮೋನಿಯಾದ ವಿಷಕರವಾದ ಸ್ವಭಾವವನ್ನು, ಆ ಗುಣವನ್ನು ನಾಶ ಮಾಡುವ ಕೆಲಸವನ್ನು ಯಾವುದು ಮಾಡ್ತದೆ? ಪಿತ್ತಜನಕಾಂಗ ಮಾಡ್ತದೆ. ಹಲವಾರು ಜೀವಕೋಶಗಳಲ್ಲಿ ಈ ನೈಟ್ರೋಜನ್ ಉಪ ಉತ್ಪನ್ನಗಳ ಪರಿಣಾಮವಾಗಿ ಅಮೋನಿಯಾ ಉತ್ಪಾದನೆಯಾಗುವ ಪರಿಣಾಮವಾಗಿ ಅಮೋನಿಯಾ ಕೂಡ ಉತ್ಪಾದನೆಯಾಗ್ತದೆ. ಈ ಉತ್ಪಾದನೆಯಾದಂತಹ ಅಮೋನಿಯಾವನ್ನು ರಕ್ತದ ಮೂಲಕ ಎಲ್ಲಿಗೆ ತಲುಪ್ತದೆ? ಪಿತ್ತಜನಕಾಂಗಕ್ಕೆ ತಲುಪ್ತದೆ. ಪಿತ್ತಜನಕಾಂಗದಲ್ಲಿ ಹಲವಾರು ಕಿಣ್ವಗಳು, ಎನ್ಸೈಮ್ಗಳು ಇರ್ತದೆ. ಪಿತ್ತರಸ ಅನ್ನುವಂತಹ ಎನ್ಸೈಮಿನ ಬಗ್ಗೆ ನಾವು ಕಲ್ತಿದ್ದೇವೆ ನಮ್ಮ ಜೀರ್ಣಕ್ರಿಯೆ ಪಾಠದಲ್ಲಿ ಅಥವಾ 2ನೇ ಅಧ್ಯಾಯದಲ್ಲಿ ನಾವು ಕಲ್ತಿದ್ದೇವೆ. ಅದೇ ರೀತಿಯಲ್ಲಿ ಹಲವಾರು ಕಿಣ್ವಗಳಿರ್ತದೆ. ಈ ಕಿಣ್ವಗಳ ಸಹಾಯದಿಂದ ಅಮೋನಿಯಾವು ವಿಭಜಿಸಲ್ಪಟ್ಟು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನೊಂದಿಗೆ ಸಂಯೋಗಗೊಳ್ಳುತ್ತದೆ. ಜೀವಕೋಶದಲ್ಲಿರುವಂತಹ ಅಮೋನಿಯಾ ಎಲ್ಲಿಗೆ ತಲುಪ್ತದೆ? ನಮ್ಮ ಪಿತ್ತಜನಕಾಂಗಕ್ಕೆ ತಲುಪಿದಾಗ ಪಿತ್ತಜನಕಾಂಗದಲ್ಲಿರುವಂತಹ ಕಿಣ್ವಗಳ ಸಹಾಯದಿಂದ ಅಮೋನಿಯಾ ವಿಭಜಿಸಲ್ಪಡ್ತದೆ. ವಿಭಜಿಸಲ್ಪಟ್ಟಂತಹ ಅಮೋನಿಯಾವು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನೊಂದಿಗೆ ವರ್ತಿಸಿ ಏನಾಗಿ ಪರಿಣಮಿಸ್ತದೆ? ಯೂರಿಯಾ ಆಗಿ ಪರಿಣಮಿಸ್ತದೆ. ಯೂರಿಯಾವು ಕೂಡ ಒಂದು ಶರೀರಕ್ಕೆ ಹೆಚ್ಚು ಉಪಯುಕ್ತವಾದ ವಸ್ತು ಅಲ್ಲ, ಆದರೂ ಕೂಡ ಅಮೋನಿಯಾಕ್ಕೆ ಹೋಲಿಸಿದರೆ ಅದು ವಿಷರಹಿತವಾದ ವಸ್ತು. ಅದರಿಂದ ಅದು ಯೂರಿಯಾ ಆಗಿ ಬದಲಾಗ್ತದೆ. ಇದಕ್ಕೆ ಸಂಬಂಧಿಸಿದಂತಹ ಒಂದು ವಿಡಿಯೋ ಈಗ ನೋಡಿ ಬರೋಣ. ಯೂರಿಯಾ ನಿರ್ಮಾಣ. ನಾವು ಸೇವಿಸುವ ಆಹಾರವು ಸಣ್ಣ ಕರುಳಿನಲ್ಲಿ ಪಚನಗೊಂಡು ಅಮಿನೋ ಆಮ್ಲಗಳಾಗಿ ಬದಲಾಗುವುದು. ಅಮಿನೋ ಆಮ್ಲಗಳು ರಕ್ತಕ್ಕೆ ಹೀರಲ್ಪಡುವುದು. ರಕ್ತದ ಮೂಲಕ ಅಮಿನೋ ಆಮ್ಲಗಳು
ಅಂಗಾಂಶ ದ್ರವದ ಮೂಲಕ ಜೀವಕೋಶಗಳಿಗೆ ತಲುಪುವುದು. ಜೀವಕೋಶದೊಳಗೆ ವಿವಿಧ ಅಮಿನೋ ಆಮ್ಲಗಳು ಒಟ್ಟು ಸೇರಿ ಪ್ರೋಟೀನ್ ಅಣುಗಳು ಉಂಟಾಗುವುದು. ಅಧಿಕವಾಗಿರುವ ಅಮಿನೋ ಆಮ್ಲಗಳು ಕಾರ್ಬೋಹೈಡ್ರೇಟ್ ಮತ್ತು ಅಮೋನಿಯವಾಗಿ ವಿಭಜಿಸಲ್ಪಡುವುದು. ಅಮೋನಿಯವು ಅತ್ಯಂತ ವಿಷಕಾರಿಯಾಗಿದೆ. ಅಮೋನಿಯ ಮತ್ತು ಕಾರ್ಬೋಹೈಡ್ರೇಟ್ ರಕ್ತಕ್ಕೆ ಬೆರೆಯುವುದು. ರಕ್ತವು ಅಮೋನಿಯವನ್ನು ಪಿತ್ತಜನಕಾಂಗಕ್ಕೆ ತಲುಪಿಸುವುದು. ಪಿತ್ತಜನಕಾಂಗದ ಜೀವಕೋಶಗಳಲ್ಲಿ ಅಮೋನಿಯಾ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನೊಂದಿಗೆ ಸೇರಿ ತುಲನಾತ್ಮಕವಾಗಿ ಕಡಿಮೆ ವಿಷಾಂಶವಾದ ಯೂರಿಯಾ ಆಗಿ ಬದಲಾಗುವುದು. ಯೂರಿಯಾ ರಕ್ತಕ್ಕೆ ಬೆರೆಯುವುದು. ರಕ್ತವು ಮೂತ್ರಜನಕಾಂಗಕ್ಕೆ ತಲುಪುವಾಗ ಮೂತ್ರಜನಕಾಂಗಗಳು ಯೂರಿಯಾವನ್ನು ರಕ್ತದಿಂದ ಸೋಸಿ ಬೇರ್ಪಡಿಸುವುದು. ಆದರೆ ಈಗ ಪಿತ್ತಜನಕಾಂಗದ ಮಹತ್ವ ಏನು, ಅದು ಯಾವ ರೀತಿಯಲ್ಲಿ ತ್ಯಾಜ್ಯವನ್ನು ಸಂಸ್ಕರಿಸ್ತದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹಾಗಿದ್ರೆ ಪಿತ್ತಜನಕಾಂಗದ ಆರೋಗ್ಯವನ್ನು ಕಾಪಾಡುವುದು ಅಗತ್ಯ ಅಲ್ವಾ, ಬೇಡವಾ? ಆರೋಗ್ಯಕರವಾದ ಪಿತ್ತಜನಕಾಂಗಕ್ಕೆ ಮಾತ್ರವೇ ಇದೆಲ್ಲ ಚಟುವಟಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ರೆ ಪಿತ್ತಜನಕಾಂಗದ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಬಹುದು? ಉದಾಹರಣೆಗೇನು, ಹೆಚ್ಚಾಗಿ ಪಿತ್ತಜನಕಾಂಗಕ್ಕೆ ಮಾರಕವಾಗಿರುವಂತಹ ದುಶ್ಚಟಗಳಲ್ಲಿ ಒಂದು ಯಾವುದು? ಮದ್ಯಪಾನ. ಮದ್ಯಪಾನ ಮಾಡುವುದು ಶರೀರಕ್ಕೆ ಎಷ್ಟು ಹಾನಿಕರವೋ ಅದೇ ರೀತಿ ಪಿತ್ತಜನಕಾಂಗಕ್ಕೆ ಅದು ಮತ್ತಷ್ಟು ಹಾನಿಕರವಾಗಿದೆ. ಪಿತ್ತಜನಕಾಂಗಕ್ಕೆ ಹಲವಾರು ಸಮಸ್ಯೆಗಳನ್ನು ಈ ಯಾವುದು ನಮ್ಮ ಮದ್ಯಪಾನದ ಸ್ವಭಾವದಿಂದ ಮದ್ಯಪಾನದ ಸ್ವಭಾವವು ಹಲವಾರು ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುತ್ತದೆ. ನಮ್ಮ ಇತರ ಅಂಗಗಳಿಗೆ ಹೋಲಿಸಿದಾಗ, ನಾನಾಗಲೇ ಹೇಳಿದಾಗೆ, ಇತರ ಅಂಗಗಳಿಗೆ ಹೋಲಿಸಿದಾಗ ಪಿತ್ತಜನಕಾಂಗಕ್ಕೆ ಜೀವಕೋಶಗಳನ್ನು ಪುನರ್ನಿರ್ಮಿಸುವಂತಹ ಸಾಮರ್ಥ್ಯ ಇದೆ. ಆದರೆ ಎಲ್ಲಿವರೆಗೆ? ಒಂದು ಪರಿಧಿವರೆಗೆ ಮಾತ್ರ. ನಿರಂತರವಾಗಿ ಪಿತ್ತಜನಕಾಂಗದ ಕೋಶಗಳು ನಾಶ ಆಗ್ತಾ ಹೋದರೆ ಅಲ್ಲಿ ಪಿತ್ತಜನಕಾಂಗದ ಪುನರ್ನಿರ್ಮಾಣ ಸಾಮರ್ಥ್ಯವೇ ನಾಶ ಆಗಿ ಹೋಗ್ತದೆ. ಅದಕ್ಕೆ ಎಡೆಮಾಡಿಕೊಡುವಂತಹ ಅಭ್ಯಾಸವೇ ಮದ್ಯಪಾನ. ಅದರಿಂದ ನಾವು ಈ ಮದ್ಯಪಾನವನ್ನು ವರ್ಜಿಸಬೇಕು. ಹೆಚ್ಚು ಮದ್ಯಪಾನಿಗಳಲ್ಲಿ ಲಿವರ್ ಅಥವಾ ಪಿತ್ತಜನಕಾಂಗದ ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ. ಹೀಗೆ ಪಿತ್ತಜನಕಾಂಗದಲ್ಲಿರುವಂತಹ ಕೋಶಗಳ ನಾಶವು ಕೊನೆಯಲ್ಲಿ ಪಿತ್ತಜನಕಾಂಗವು ಸಂಪೂರ್ಣವಾಗಿ ನಾಶ ಆಗಿ ನಮ್ಮ ಶರೀರದಲ್ಲಿ ಈ ರೀತಿಯಲ್ಲಿ ವಿಷವಸ್ತುಗಳ, ತ್ಯಾಜ್ಯ ವಸ್ತುಗಳ ಸಂಸ್ಕರಣೆಗೆ ತೊಂದರೆಯಾಗಿ ನಮ್ಮ ಆರೋಗ್ಯದ ಒಟ್ಟಾರೆಯಾಗಿ ನಮ್ಮ ಶರೀರದ ಆರೋಗ್ಯದಲ್ಲಿ ಏರುಪೇರನ್ನು ಉಂಟು ಮಾಡಲಿಕ್ಕೆ ಅದು ಸಹಾಯಕ ಆಗ್ತದೆ. ಆದ್ದರಿಂದ ಅದೇ ರೀತಿಯಲ್ಲಿ ನಾವು ಸೇವಿಸುವಂತಹ ಈ ಹೊರಗಿನ ಆಹಾರಗಳು, ನಿರಂತರವಾಗಿ ಫಾಸ್ಟ್ ಫುಡ್ಡುಗಳ ಸೇವನೆ, ಬೇಕರಿ ವಸ್ತುಗಳ ಸೇವನೆ, ನಾನಾಗಲೇ ಹೇಳಿದಾಗೆ ಅದರಲ್ಲಿರುವಂತಹ ವಿಷವಸ್ತುಗಳು, ಅದಕ್ಕೆ ಉಪಯೋಗಿಸುವಂತಹ ರುಚಿಗೆ ಉಪಯೋಗಿಸುವಂತಹ ಟೇಸ್ಟ್ ಪೌಡರ್ ಆಗಿರ್ಬೋದು, ರುಚಿಕಾರಕಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಅದಕ್ಕೆ ಬಣ್ಣಕ್ಕೆ ಉಪಯೋಗಿಸುವಂತಹ ಬಣ್ಣ ಕೊಡುವಂತಹ ರಾಸಾಯನಿಕ ವಸ್ತುಗಳಾಗಿರ್ಬೋದು, ಇವೆಲ್ಲವೂ ಜೀರ್ಣಕ್ರಿಯೆಯಾಗಲಿ ಯಾವುದೇ ಜೈವಿಕ ಚಟುವಟಿಕೆಗಳಿಗೆ ಒಳಗಾಗದೆ ನೇರವಾಗಿ ಪಿತ್ತಜನಕಾಂಗವನ್ನು ಸೇರ್ತದೆ. ನಿರಂತರವಾಗಿ ಇಂತಹ ವಿಷವಸ್ತುಗಳು, ತ್ಯಾಜ್ಯಗಳು ಪಿತ್ತಜನಕಾಂಗವನ್ನು ಸೇರುವಾಗ ಪಿತ್ತಜನಕಾಂಗಗಳ ಕೋಶಗಳಿಗೂ ಕೂಡ ತೊಂದರೆ ಉಂಟಾಗ್ತದೆ. ಆದ್ದರಿಂದ ಪಿತ್ತಜನಕಾಂಗದ ಆರೋಗ್ಯ ಸಂರಕ್ಷಣೆಗೆ ನಾವು ಇಂತಹ ಆಹಾರ ವಸ್ತುಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡುವುದು ಆರೋಗ್ಯದ ದೃಷ್ಟಿಯಿಂದ ಅದು ಒಳ್ಳೆಯದು ಅಲ್ವಾ. ನಾವು ಆರೋಗ್ಯವೇ ಭಾಗ್ಯ ಅಂತ ಹೇಳುವಾಗೆ ನಮ್ಮ ಪ್ರತಿಯೊಂದು ಅಂಗದ ಆರೋಗ್ಯವೂ ಕೂಡ ಅತಿ ಮುಖ್ಯ. ಹಾಗಿದ್ರೆ ಪಿತ್ತಜನಕಾಂಗದಲ್ಲಿ ಅಮೋನಿಯಾ ರೂಪುಗೊಳ್ಳುವುದು ಹೇಗೆ, ಅದರ ತ್ಯಾಜ್ಯದ ವಿಲೇವಾರಿ ಹೇಗೆ ನಡೆಯುತ್ತದೆ ಅನ್ನೋದನ್ನು ವಿವರವಾಗಿ ನಾವು ಕಲಿತುಕೊಂಡೆವು. ಈಗ ಕೆಲವು ಪ್ರಶ್ನೆಗಳನ್ನು ಕೊಡ್ತೇನೆ, ಬರ್ಕೊಳ್ಳಿ. ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು, ನಿಮ್ಮ ಅಧ್ಯಾಪಕರಿಗೆ ಕಳಿಸಿ ಕೊಡಬೇಕು. ಪಿತ್ತಜನಕಾಂಗದಲ್ಲಿ ಕೂಡ ಯೂರಿಯಾವನ್ನು ನಾವು ತಯಾರಿ ಮಾಡಬೇಕಿದ್ರೆ, ಪಿತ್ತಜನಕಾಂಗ ಯೂರಿಯಾವನ್ನು ತಯಾರಿ ಮಾಡಬೇಕಿದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸ್ತದೆ ಅನ್ನೋ ವಿಷಯ ನಮಗೆಲ್ಲರಿಗೂ ಗೊತ್ತಾಯಿತು ಅಲ್ವಾ. ಹಾಗೆ ಇನ್ನು ಅದೇ ರೀತಿಯಲ್ಲಿ ನಮ್ಮ ಶರೀರದ ಬೇರೆ ಬೇರೆ ಜೀವಕೋಶಗಳಲ್ಲಿ ಹಲವಾರು ಜೈವಿಕ ಚಟುವಟಿಕೆಗಳ ಪರಿಣಾಮವಾಗಿ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆಯಾಗ್ತದೆ. ಈ ಕಾರ್ಬನ್ ಡೈಆಕ್ಸೈಡನ್ನು ನಾವು ಹೇಗೆ ಹೊರಗೆ ಹಾಕಬೇಕು, ಅದನ್ನು ಕೂಡ ಹೊರಗೆ ಹಾಕಬೇಕು ಅಲ್ವಾ. ಯಾಕೆಂತೇಳಿದರೆ ನಾನು ಆಗಲೇ ಪಾಠದ ಮೊದಲಿಗೆ ನಾವು ಹೇಳಿದಾಗೆ ಎಲ್ಲದಕ್ಕೂ ಒಂದು ಮಿತಿ ಇದೆ.
ಆ ಪರಿಧಿಗಿಂತ ಹೆಚ್ಚಾದರೆ ವಿಷವಸ್ತುಗಳು ಶರೀರದ ಆಂತರಿಕ ಸಮತೋಲನವನ್ನು ಏರುಪೇರು ಮಾಡ್ತದೆ. ಅದು ನಮ್ಮ ಶರೀರದ ಎಲ್ಲ ಚಟುವಟಿಕೆಗಳನ್ನು ಬಾಧಿಸ್ತದೆ. ಅದರಿಂದ ಈ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುವಂತಹ ವಿಧಾನ ಹೇಗೆ ನಾವು 4ನೇ ಪಾಠದಲ್ಲೇ ಕಲ್ತಿದ್ದೇವೆ. ಇದಕ್ಕಿಂತ ಮೊದಲೇ ನಾವು ಕಲ್ತಿದ್ದೇವೆ 4ನೇ ಪಾಠದಲ್ಲಿ ಯಾವ ರೀತಿಯಲ್ಲಿ ಇದನ್ನು ಹೊರಗೆ ಹಾಕಬಹುದು ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ರಕ್ತದ ಮೂಲಕ ಇಲ್ಲಿಗೆ ಶ್ವಾಸಕೋಶವನ್ನು ಸೇರ್ತದೆ. ಅದರ ರಕ್ತ ಪರಿಚಲನಾ ವ್ಯೂಹದಲ್ಲಿ ಯಾವ ರೀತಿಯಲ್ಲೆಲ್ಲ ಅದು ಬರ್ತದೆ ಅನ್ನೋದು, ರಕ್ತ ಪರಿಚಲನಾ ವ್ಯೂಹದ ಮೂಲಕ ಯಾವ ರೀತಿಯಲ್ಲೆಲ್ಲ ಶ್ವಾಸಕೋಶವನ್ನು ಸೇರುತ್ತದೆ ಅನ್ನೋದನ್ನು ನಾವು ವಿವರವಾಗಿ ಕಲ್ತಿದ್ದೇವೆ. ಹಾಗೆ ಬಂದಂತಹ ಕಾರ್ಬನ್ ಡೈಆಕ್ಸೈಡ್ ಶ್ವಾಸಕೋಶದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹೊರ ಹೋಗ್ತದೆ, ವಾತಾವರಣಕ್ಕೆ ಸೇರಿಕೊಳ್ತದೆ. ಪುನಃ ಆಕ್ಸಿಜನ್ ಪುನಃ ಶ್ವಾಸಕೋಶವನ್ನು ಸೇರಿಕೊಳ್ತದೆ. ಉಚ್ಛ್ವಾಸ ನಿಶ್ವಾಸ ಪ್ರಕ್ರಿಯೆಗಳು ಇದಕ್ಕೆ ಸಹಾಯ ಮಾಡ್ತದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕುವ ರೀತಿಯಲ್ಲಿ ಇತರ ತ್ಯಾಜ್ಯಗಳು, ಈಗ ಉದಾಹರಣೆಗೆ ನಾವು ಅಮೋನಿಯಾವನ್ನು ಕಲ್ತಾಯಿತು. ಮತ್ತು ಉಳಿದ ತ್ಯಾಜ್ಯಗಳಿಗೆ ನಾವು ಚರ್ಮ ಆಗಿರ್ಬೋದು, ಮತ್ತು ಇನ್ನೊಂದು ಯಾವುದು ಮೂತ್ರಜನಕಾಂಗ ಆಗಿರ್ಬೋದು, ಇಲ್ಲಿ ನಡೆಯುವಂತಹ ತ್ಯಾಜ್ಯ ಸಂಸ್ಕರಣ ಪ್ರಕ್ರಿಯೆಯು ಕೂಡ ಅತಿ ಮುಖ್ಯವಾದಂಥದ್ದು. ನಮ್ಮ ಶರೀರದಲ್ಲಿರುವ ಇನ್ನೊಂದು ಅತಿ ದೊಡ್ಡ ಅಂಗ ಯಾವುದು? ಚರ್ಮದಲ್ಲಿ ಒಂದು ಗ್ರಂಥಿ ಇದೆ. ಆ ಗ್ರಂಥಿಗೆ ಏನು ಅಂತ ಹೇಳ್ತೇವೆ? ಬೆವರಿನ ಗ್ರಂಥಿ ಅಂತ ಹೇಳ್ತೇವೆ. ಆ ಬೆವರಿನ ಗ್ರಂಥಿಯಲ್ಲಿ ಒಂದು ಸ್ರಾವ ಅಥವಾ ಒಂದು ದ್ರವ ಏನು ಸ್ರವಿಸಲ್ಪಡ್ತದೆ. ಆ ದ್ರವವು ಬೆವರನ್ನು ಉತ್ಪಾದಿಸಿ ಶರೀರದಿಂದ ಹೊರ ಹಾಕಲಿಕ್ಕೆ ಸಹಾಯ ಮಾಡ್ತದೆ. ಬೆವರಿನ ಗ್ರಂಥಿಗಳ ಕೆಳಭಾಗವು ಎಲ್ಲಿರ್ತದೆ? ನಮ್ಮ ರಕ್ತಲೋಮನಾಳಗಳಿಗೆ ಹೊಂದಿಕೊಂಡಿರ್ತದೆ ಅಥವಾ ಸಂಯೋಜನೆಗೊಂಡಿರ್ತದೆ. ಆ ರಕ್ತದಲ್ಲಿ ಉತ್ಪಾದನೆಯಾಗುವಂತಹ ನೀರು, ರಕ್ತದ ಮೂಲಕ ಹರಿಯುವಾಗ ಉತ್ಪಾದನೆಯಾದಂತಹ ನೀರು ರಕ್ತದ ಮೂಲಕ ಜೈವಿಕ ಚಟುವಟಿಕೆಗಳ ಮೂಲಕ ಉತ್ಪಾದನೆಯಾದಂತಹ ನೀರು ರಕ್ತದ ಮೂಲಕ ಹರಿಯುವಾಗ ಏನು ಈ ಬೆವರಿನ ಗ್ರಂಥಿಗಳು ಸ್ವಲ್ಪ ಪ್ರಮಾಣದ ನೀರು ಮತ್ತು ಲವಣಾಂಶಗಳನ್ನು ಹೀರಿಕೊಳ್ತದೆ. ಆ ನೀರು ಮತ್ತು ಲವಣಾಂಶಗಳು ಬೆವರಿನ ರೂಪದಲ್ಲಿ ಶರೀರದಿಂದ ಹೊರಹಾಕಲ್ಪಡ್ತದೆ. ನೋಡಿ, ಈ ಭಾಗದ ಮೂಲಕ ರಕ್ತವು, ಈ ಬೆವರಿನ ಗ್ರಂಥಿಗಳ ಇರುವಂತಹ ಆ ಭಾಗದ ಮೂಲಕ ರಕ್ತಲೋಮನಾಳಗಳಲ್ಲಿ ರಕ್ತವು ಹರಿಯುವಾಗ ರಕ್ತದಿಂದ ಲವಣಗಳು ಮತ್ತು ನೀರು ಬೆವರಿನ ಗ್ರಂಥಿಗೆ ಹೀರಿಕೊಳ್ಳಲ್ಪಡ್ತದೆ. ಹೀಗೆ ಹೀರಿಕೊಂಡಂತಹ ನೀರು ಬೆವರಿನ ಹನಿಯಾಗಿ ಚರ್ಮದ ಮೇಲ್ಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ. ಅರ್ಥ ಆಯ್ತಲ್ವಾ? ರಕ್ತದ ಮೂಲಕ ನೀರು ಲವಣಾಂಶಗಳು ಹರಿಯುವಾಗ ಬೆವರಿನ ಗ್ರಂಥಿಗಳ ಹತ್ತಿರಕ್ಕೆ ಅದು ಬರುವಾಗ ಬೆವರಿನ ಗ್ರಂಥಿಗಳು ಅದರಲ್ಲಿರುವಂತಹ ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೀರಿಕೊಂಡು ಬೆವರಿನ ರೂಪದಲ್ಲಿ ಪರಿವರ್ತಿಸಿ ಚರ್ಮದ ಮೇಲ್ಭಾಗದಲ್ಲಿ ಬೆವರಿನ ಹನಿಯಾಗಿ ಪರಿವರ್ತಿಸ್ತದೆ. ಈ ಬೆವರಿನ ಉತ್ಪಾದನೆ ಶರೀರದ ಉಷ್ಣತೆಗೆ ಅನುಗುಣವಾಗಿರ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಬಾಹ್ಯ ಪರಿಸರದಲ್ಲಿ ಉಷ್ಣತೆ ಹೆಚ್ಚಿದಾಗೆ ಶಾರೀರಿಕ ಉಷ್ಣತೆಯು ಹೆಚ್ಚಾಗ್ತದೆ. ಆಗ ಬೆವರಿನ ಉತ್ಪಾದನೆ ಏನಾಗ್ತದೆ? ಹೆಚ್ಚಾಗ್ತದೆ. ಇನ್ನು ಹೊರಗಿನ ವಾತಾವರಣದ ಉಷ್ಣತೆ ಕಡಿಮೆಯಾದಾಗ ಏನಾಗ್ತದೆ? ಬೆವರಿನ ಉತ್ಪಾದನೆ ಕಡಿಮೆಯಾಗ್ತದೆ. ಶಾರೀರಿಕ ಉಷ್ಣತೆಯೂ ಕಡಿಮೆ ಆಗ್ತದೆ, ಅದರೊಟ್ಟಿಗೆ ಬೆವರಿನ ಉತ್ಪಾದನೆಯೂ ಕೂಡ ಕಡಿಮೆಯಾಗ್ತದೆ. ಹಾಗೆ ಈ ಬೆವರು ರೂಪುಗೊಳ್ಳುವ ಉದ್ದೇಶ ಏನು ಅಂತ ಹೇಳಿದರೆ, ಬಾಹ್ಯ ಪರಿಸರಕ್ಕೆ ಅನುಗುಣವಾಗಿ ಶರೀರದ ಆಂತರಿಕ ಪರಿಸರದ ಅಥವಾ ಆಂತರಿಕವಾಗಿ ಶರೀರದ ಉಷ್ಣತೆಯನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಉಳಿಸಿಕೊಳ್ಳುವುದಕ್ಕೋಸ್ಕರ ಅಥವಾ ಅದನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಬೆವರಿನ ಉತ್ಪಾದನೆ ನಿರಂತರವಾಗಿ ಶರೀರದಲ್ಲಿ ನಡೀತಾ ಇರ್ತದೆ. ಅರ್ಥ ಆಯ್ತಲ್ವಾ? ಹಾಗಿದ್ರೆ 3 ವಿಸರ್ಜನಾಂಗಗಳು, ಶ್ವಾಸಕೋಶದಲ್ಲಿ ಹೇಗೆ ಕಾರ್ಬನ್ ಡೈಆಕ್ಸೈಡ್ ಹೊರಹಾಕ್ತದೆ ಅನ್ನೋದನ್ನು ನಾವು ಕಲ್ತ್ಕೊಂಡ್ವಿ. ಪಿತ್ತಜನಕಾಂಗದಲ್ಲಿ ಹೇಗೆ ತ್ಯಾಜ್ಯಗಳ ಸಂಸ್ಕರಣೆ ಆಗ್ತದೆ ಅನ್ನೋದನ್ನು ನಾವು ಕಲ್ತ್ಕೊಂಡ್ವಿ. ಅದೇ ರೀತಿಯಲ್ಲಿ ಬೆವರಿನ ಹನಿಗಳ ರೂಪದಲ್ಲಿ ಬೆವರಿನ ಉತ್ಪಾದನೆಗೆ ಬೆವರಿನ ಗ್ರಂಥಿಗಳು ಹೇಗೆ ಸಹಾಯ ಮಾಡ್ತದೆ, ಯಾವ ರೀತಿಯಲ್ಲಿ ವಿಸರ್ಜನಾ ಕ್ರಿಯೆಯಲ್ಲಿ ಅದು ಸಹಾಯ ಮಾಡ್ತದೆ ಅನ್ನುವ ವಿಷಯವನ್ನು ನಾವು ಕಲ್ತ್ಕೊಂಡ್ವಿ. ಒಂದೆರಡು ಪ್ರಶ್ನೆಗಳನ್ನು ಕೊಡ್ತೇನೆ, ಬರ್ಕೊಳ್ಳಿ. ಬೆವರಿನ ರೂಪುಗೊಳ್ಳುವಿಕೆ ಹೇಗೆ? ಆಯಿತಾ? ಇನ್ನು ಬೆವರಿನ ಘಟಕಗಳು ಯಾವುದು? ಆಯ್ತಾಯ್ತಲ್ವಾ? ಬೆವರಿನ ಉತ್ಪಾದನೆಯಲ್ಲಿ ಹೆಚ್ಚಿನ ತ್ಯಾಜ್ಯಗಳು ಹೊರಹಾಕಲ್ಪಡುವುದಿಲ್ಲ. ಕೇವಲ ಕನಿಷ್ಠ ಪ್ರಮಾಣದಲ್ಲಿ ಕೆಲವು ಲವಣಗಳು ಮಾತ್ರ ಬೆವರಿನಿಂದ ಹೊರಹಾಕಲ್ಪಡ್ತದೆ. ಇದರಲ್ಲಿ ಹೆಚ್ಚಾಗಿ ಯೂರಿಯಾ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಬೆವರಿನ ಮೂಲಕ ನೀರು ಉತ್ಪಾದನೆ ಆಗ್ತದೆ ಅಥವಾ ತ್ಯಾಜ್ಯಗಳು ಹೊರಹಾಕಲ್ಪಡ್ತದೆ. ಹೆಚ್ಚಿನ ಪ್ರಮಾಣದ ತ್ಯಾಜ್ಯಗಳು ಯೂರಿಯಾ, ನೀರು ಮತ್ತು ಇತರ ಲವಣಗಳು. ಅದು ಯಾವ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಉತ್ಪಾದನೆಯಾಗ್ತದೆ ಅನ್ನೋದನ್ನು ಅಥವಾ ಅದನ್ನು ಯಾವ ರೀತಿಯಲ್ಲಿ ಅದನ್ನು ಹೊರಹಾಕಬಹುದು ಅನ್ನೋದನ್ನು ನಾವು ಮುಂದಿನ ತರಗತಿಗಳಲ್ಲಿ ಅಧ್ಯಯನ ನಡೆಸೋಣ. ವಂದನೆಗಳು.